ಎಲ್ಲ ತೊಳ್ಕೊಂಡ್ ಬರುವ ಅಂತ ಅಮ್ಮನ್ ಸೀರೆ ನಾನೇ ಸ್ವಲ್ಪ ಬೇಗನೆ ಹೊರಡ್ಬೇಕಿತ್ತು. ಲೇಟೇ ಮಾಡದೆ ಇರೋ ಸೀರೆನೆ 2-3 ಇದೆ. ಬಂದ್ಯಾ? ಚೈನ್ ಕೊಡ್ಸ್ದೆ ಅವ್ರಿಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಬುಧವಾರ. ನಾನಿಲ್ಲಿ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇನ್ನ ಒಂದ್ ಕಡೆ ಪಡ್ಡು ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಪಡ್ಡು ಮಾಡಿದ್ದೆ ತಿಂಡಿ. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಸ್ನಾನ ಮುಗಿಸ್ಕೊಂಡ್ ಬಂದು, ಪೂಜೆ ಎಲ್ಲ ಮುಗಿಸಿ ತಿಂಡಿಗ್ ಬಂದಿದ್ದೀನಿ. ಇವತ್ತು ಪಡ್ಡು ರೆಸಿಪಿಯನ್ನು ನಾನು ಶೇರ್ ಮಾಡ್ಲಿಲ್ಲ. ಸ್ವಲ್ಪ ದಿನದ ಹಿಂದೆ ನಾನು ಪಡ್ಡು ಮಾಡಿದಾಗ ರೆಸಿಪಿನ ಶೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತುಪ್ಪ ಹಾಕಿದ್ದೆ ನಾನು ಇವತ್ತು ಈ ಪಡ್ಡು ತವಾಗೆ. ತುಪ್ಪ ಹಾಕಿದ್ರೆ ಸ್ವಲ್ಪ ಅಂದ್ರೆ ಏಳ್ಸೋದಕ್ ಕಷ್ಟ ಆಗ್ತದೆ ಅಂತ ನನ್ಗ ಅನಿಸ್ತು. ಎಣ್ಣೆ ಹಾಕಿದ್ರೇನೆ ಈಸಿಯಾಗಿ ಎದ್ದು ಬರ್ತದೆ ಅಂತ ಅನಿಸ್ತು ನನ್ಗೆ. ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ತುಪ್ಪ ಹಾಕಿದ್ರೆ. ಈ ಪಡ್ಡು ತವಾ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಆಯ್ತಾ. ಇದನ್ನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ತುಂಬಾ ಚೆನ್ನಾಗಿದೆ, ಪಳಗಿಸ್ಕೊಂಡೇ ಇರ್ತದೆ ಇದು. ಏನಿಲ್ಲ, ಎಣ್ಣೆನ ಅಂದ್ರೆ ಚೆನ್ನಾಗಿ ತೊಳೆದು ಎಣ್ಣೆ ಅಪ್ಲೈ ಮಾಡ್ಕೊಂಡು ಈ ಪಡ್ಡನ್ನ ಹಾಕ್ಬಹುದು. ನಾನು 2ನೇ ಬಾರಿ ಇದನ್ನ ಬಳಸ್ತಾ ಇರುವಂತದ್ದು. ಅಮ್ಮಂಗೆ ಪಡ್ಡು ಅಂತಂದ್ರೆ ಇಷ್ಟ, ಹಾಗಾಗಿ ಇವತ್ತು ತಿಂಡಿ ಪಡ್ಡು ಮಾಡಿದ್ದೆ. ಪಡ್ಡು ಎಲ್ಲ ತಿಂದಿದ್ದಾಯ್ತು, ಟೀನು ಕೂಡ ಕುಡ್ದಿದ್ದಾಯ್ತು. ಹಾಗೆ ಕೆಳಗಡೆ ಹೋಗಿದ್ವಿ. ಕೆಳಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೊಳ್ಕೊಂಡ್ ಬರುವ ಅಂತ ಅಮ್ಮನ್ ಸೀರೆ ನಾನೇ ತೊಳ್ಕೊಳ್ತೀನಿ ಅಂತ ಅಮ್ಮ ಸೀರೆ ಎಲ್ಲ ತೊಳ್ಕೊಳ್ತಾ ಇದ್ರು. ಅಮ್ಮ ಸೀರೆ ಎಲ್ಲ ತೊಳ್ದಿದ್ ನಂತರ ನಾನು ಕೂಡ ಬಟ್ಟೆ ವಾಶ್ ಮಾಡಿದ್ರೆ ಆಯ್ತು ಅಂತ ಅಲ್ಲೇ ಏನು ಓಡಾಡ್ತಾ ಇದ್ದೆ. ಹಾಗೆ ನಿಂಬೆ ಹಣ್ಣಿತ್ತು ಗಿಡಕ್ಕೆ, ಒಂದು 3-4, ಅದನ್ನು ಕೂಡ ತೆಗ್ದಿದ್ದಾಯ್ತು ಇವತ್ತಿನ ದಿನ. ಮನೆ ಕೆಲ್ಸ ಎಲ್ಲ ಮುಗಿಸಿ ಒಂದ್ ರೌಂಡ್ ಹೊರಗಡೆ ಹೋಗ್ಬಿಟ್ ಬರುವ ಅಂತ ನಾನು ಮತ್ತೆ ಅಮ್ಮ ನಮ್ಮನೆಯವರು 3 ಜನ ಹೊರಟಿದೀವಿ. ಅಮ್ಮಗೆ ಚಿಕ್ಕ ಪುಟ್ಟ ಎಲ್ಲ ಈ ಬ್ಲೌಸಿಗೆ ಲೈನಿಂಗ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಡ್ಬೇಕಿತ್ತು, ಲೇಟೇ ಆಗೋಯ್ತು. ಸ್ವಲ್ಪ ಕೆಲ್ಸಗಳಿತ್ತು ನಮ್ಮನೆಯವರಿಗೆ. ಹಾಗಾಗಿ 12:15 ಆಗಿತ್ತು ನಾವು ಮನೆಯಿಂದ ಹೊರಡುವಾಗ. ಮೊದ್ಲಿಗೆ ಎಲ್ಲಿ ಹೋಗೋದು ಅಂತ ವಿಚಾರ ಮಾಡಿದ್ವಿ. ನನ್ಗೆ ARM ಅಲ್ಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು, ಚಿಕ್ಕ ಪುಟ್ಟ ಎಲ್ಲ. ಮೊದ್ಲಿಗೆ ARM ಹೋದ್ರೆ ಆಯ್ತು ಅಂತ ಇವಾಗ ARM ಕಡೆ ಹೋಗ್ತಾ ಇದೀವಿ. ARM ಹತ್ರ ಬಂದ್ವಿ. ಇಲ್ಲೇನೆ ಗಾಡಿನ ಇಟ್ಬಿಟ್ಟು ಒಳಗಡೆ ಕೂಡ ಬಂದ್ವಿ. ಇಲ್ಲಿ ನನ್ಗೆ ಚಿಕ್ಕ ಪುಟ್ಟ ಎಲ್ಲ ಸಾಮಗ್ರಿ ಬೇಕಾಗಿತ್ತು, ಹಾಗೆ ಖರೀದಿ ಕೂಡ ಮಾಡಿದ್ದಾಯ್ತು ಇಲ್ಲಿ. ಇವತ್ತು ಯಾರು ಕೂಡ ಅಷ್ಟೊಂದು ರಶ್ ಇರ್ಲಿಲ್ಲ. ಬೆಳಿಗ್ಗೆ ಟೈಮ್ ಹೇಳ್ಕೊಳ್ಳುವಷ್ಟು ರಶ್ ಇರೋದಿಲ್ಲ ಇಲ್ಲಿ. ನನ್ಗೆ ಈ ಬೇಸನ್ ಪೌಡರ್ ಎಲ್ಲ ಬೇಕಾಗಿತ್ತು. ಬೆಕ್ಕಿನ ಮರಿ ಇತ್ತು ಇವತ್ತು 2 ಪುಟ್ಟ ಮರಿ. ನಮ್ಮನೆಯವರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಹಾಗೆ ನಾನು ಒಂದ್ ಅರ್ಧ ಕೆಜಿ ರವಾ ಕೂಡ ತಗೊಂಡೆ. ಇನ್ನ ಅಲ್ಲಿಂದ ಸೀದಾ ಮುಂದಕ್ ಹೋದೆ. ಧೂಪ ಎಲ್ಲ ನೋಡ್ತಾ ಇದ್ದೆ. ಧೂಪ ಇತ್ತು, ಖಾಲಿ ಆಗಿದ ನಂತರ ಖರೀದಿ ಮಾಡಿದ್ರೆ ಆಯ್ತು ಅಂತ ಮತ್ತೆ ನಾನು ಧೂಪ ಏನ್ ತಗೊಳ್ಳಿಲ್ಲ. ಮನೆಯಲ್ಲಿ ಏನೆಲ್ಲ ಸಾಮಗ್ರಿ ಖಾಲಿ ಆಗಿತ್ತು ಅಷ್ಟನ್ ಮಾತ್ರ ಇವತ್ತು ನಾನು ಇಲ್ಲಿ ಖರೀದಿ ಮಾಡಿರುವಂತದ್ದು. ಅಮ್ಮ ಕೇಳ್ತಾ ಇದ್ರು ಇದಕ್ಕೆಲ್ಲ ರೇಟ್ ಎಷ್ಟಿದೆ ಅಂತ. ನಾನು ಓದ್ಬಿಟ್ಟು ಹೇಳ್ತಾ ಇದ್ದೆ. ನಿಮಗ್ ಬೇಕಾ ಅಂತ ಕೇಳ್ದೆ ಅಮ್ಮಂಗೆ. ಬೇಡ ಅಂತ ಹೇಳಿದ್ರು. ಹಾಗೆ ಉಪ್ಪಿನಕಾಯಿ ಕೂಡ ಬೇಕಾಗಿತ್ತು. ಇಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸಿಗ್ತದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಡಬ್ಬ ಕೂಡ ತಗೊಂಡೆ. ಲಾಸ್ಟ್ ಬಾರಿ ನಾನು ತಗೊಂಡ್ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನನ್ಗೆ ಸೋಪ್ ಎಲ್ಲ ಬೇಕಾಗಿತ್ತು, ಹಾಗೆ ರಿನ್ ಪೌಡರ್ ಎಲ್ಲ ಬೇಕಾಗಿತ್ತು. ಎಲ್ಲಾನು ತಗೊಂಡಿದ್ದಾಯ್ತು. ಹಾಗೆ ಅಮ್ಮಗೆ ಒಂದು ಟೂತ್ ಬ್ರಷ್ ತಗೊಳ್ತಾ ಇದ್ದೆ. ನಾನು ಈ ತರ ಅಮ್ಮನನ್ನ ಕರ್ಕೊಂಡು ಹೊರಗಡೆ ಬಂದಿದ್ದು ನಮ್ಮನೆಗ್ ಬಂದಾಗ ಇದೇ ಮೊದಲನೇ ಬಾರಿಗೆ. ಮದ್ವೆ ಆಗಿ 8 ವರ್ಷ ಆಯ್ತು. ಯಾವತ್ತೂ ಕೂಡ ಅಮ್ಮಗೆ ನಮ್ಮನೆಗ್ ಬಂದಾಗ ಹೊರಗಡೆ ಕರ್ಕೊಂಡ್ ಹೋಗಿರ್ಲಿಲ್ಲ. ಹಾಗೆ ಒಂದ್ ರೌಂಡ್ ಕರ್ಕೊಂಡ್ ಹೋಗುವ ಅಂತ ಬಂದಿದ್ದಾಗಿತ್ತು. ಅಮ್ಮ ಹತ್ರ ಸೀರೆ ಕೊಡಿಸ್ತೀನಿ ಅಂತ ಹೇಳ್ದೆ. ಇಲ್ಲ, ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡದೆ ಇರೋ ಸೀರೆನೆ 2-3 ಇದೆ, ನನಗೆ ಸೀರೆ ಮಾತ್ರ ಬೇಡ ಅಂತ ಹೇಳಿದ್ರು. ಹಾಗೆ ನಾನಿಲ್ಲಿ ರಿನ್ ಪೌಡರು, ಸರ್ಫ್ ಎಕ್ಸೆಲ್ ಎಲ್ಲ ತಗೊಂಡೆ. ಇನ್ನ ಟೈಡ್ ಸೋಪು, ಹಾಗೇನೆ ಲಕ್ಸ್ ಸೋಪ್ ಎಲ್ಲ ಖರೀದಿ ಮಾಡ್ದೆ. ಚಿಕ್ಕ ಪುಟ್ಟ ಎಲ್ಲ ಖರೀದಿ ಮಾಡ್ಕೊಂಡು ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ. ಬಿಸ್ಕೆಟು, ಹಾಗೇನೆ ಟೋಸ್ಟು, ಪಾಪುಗೆ ಚಿಕ್ಕ ಪುಟ್ಟ ಎಲ್ಲ ಸ್ನಾಕ್ಸ್ ಅನ್ನ ಖರೀದಿ ಮಾಡಿದ್ದೆ. ಕೇಕ್,
ಐಸ್ ಕ್ರೀಮ್ ಬೇಕೇನೆ ಬೇಕಂದ್ರೆ ಹೇಳು ತಕಂತೀನಿ ಬೇಕು ನೋಡಿ ನೋಡಿ ಕೇಳ್ತು ಅರುಣ್ ಐಸ್ ಕ್ರೀಮ್ ತಗೊಂಡು ಅರುಣ್ ಐಸ್ ಕ್ರೀಮ್ ಅಲ್ಲ ರೀ ಆ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಪಕ್ಕ ಹಂಗೆ ಅವ್ರದ್ದು ಅದೇ ಈಗ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಹತ್ರ ಹೋದ್ರೆ ಅಷ್ಟೇ ಮತ್ತೆ ಎಲ್ಲಿ ಹೋಗ್ಬೇಕಾಯಿ ಅದೇ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ಗೆ ಹೋಗು ಅಲ್ಲೇ ಎಲ್ಲ ಸಿಗ್ತದೆ ಒಂದೇ ಕಡೆಗೆ ಬಂದ್ಯಾ ಬಾ ರಾಮ ಮಂದಿರ್ ಒಂದು ಕಾಲ ಆಗೋಯ್ತು ರೀ ಸಾರ್ ಬಿಸಿ ಇಟ್ಕೊಂಡು ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ. ಇದ್ ಬಂದು ರಾಮ ಮಂದಿರ್ ಪಕ್ಕ ಇರುವಂತದ್ದು. ಹ್ಯಾಂಡ್ ಬ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ. ನಿಮ್ಗೇನಾದ್ರೂ ಹ್ಯಾಂಡ್ ಬ್ಯಾಗ್ ಬೇಕಂತಂದ್ರೆ ಖಂಡಿತ ವಿಸಿಟ್ ಮಾಡಿ. ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ ಎಲ್ಲ ಇತ್ತು. ನನ್ಗೆ ನೋಡ್ಬಿಟ್ಟು ತುಂಬಾನೇ ಆಸೆ ಆಯ್ತು. ಆದ್ರೆ ನಾನು ಇವತ್ತು ಹ್ಯಾಂಡ್ ಬ್ಯಾಗ್ ಏನು ಖರೀದಿ ಮಾಡ್ಲಿಲ್ಲ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ಗೆ ಬಿಂದಿ ಎಲ್ಲ ಬೇಕಾಗಿತ್ತು. ಬಿಂದಿ ಎಲ್ಲ ಖರೀದಿ ಮಾಡಿದೆ. ನಂತರ ಅದು ಅಲ್ಲ ಅಲ್ಲ ಅದು ಸೀರೆ ಬ್ಲೌಸ್ ಪಿಂಕ್ ಪಿಂಕ್ ಭಯ ಹಾಗೆ ಕಸ್ಟಮರ್ ಇದ್ರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡಿದೆ. ಅಮ್ಮ ಅಲ್ಲಿ ಕುಂತ್ಕೊಂಡಿದ್ರು. ಅಮ್ಮಗೆ ಬ್ಲೌಸಿಗೆ ಲೈನಿಂಗ್ ಪೀಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು. ಹಾಗೆ ನಾನಿಲ್ಲಿ ಸರ ಎಲ್ಲ ನೋಡ್ದೆ. ಇವೆಲ್ಲ ವಾರಂಟಿ ಇರುವಂತದ್ದು. ತುಂಬಾ ಚೆನ್ನಾಗಿತ್ತು. ಇದ್ರ ರೇಟ್ ಎಲ್ಲ ಕೇಳ್ದೆ. ಒಂದೊಂದು ಹವಳು ಸರಕ್ಕೆ ಒಂದೊಂದು ರೇಟ್ ಇತ್ತು. ನೋಡಿದ್ರೆ ಸೇಮ್ ಬಂಗಾರದ ತರನೇ ಕಾಣ್ತಾ ಇತ್ತು. ಇದ್ ಬಂದು ಇದಕ್ಕೆ 500 ರುಪೀಸ್ ಅಂದ್ರು. ಇದಕ್ಕೆ ಬಂದು 300 ರುಪೀಸ್ ಅಂದ್ರು. ನನ್ಗೆ ಆ 500 ರುಪೀಸ್ ತುಂಬಾ ಇಷ್ಟ ಆಗಿತ್ತು. ಕೆಲವೊಂದಕ್ಕೆ 800 ರುಪೀಸ್ ಎಲ್ಲ ಹೇಳ್ತಾ ಇದ್ರು. ನಂತರ ಅಮ್ಮ ಇಲ್ಲಿ ಒಂದು ಶಾರ್ಟ್ ಚೈನ್ ನೋಡಿದ್ರು. ಶಾರ್ಟ್ ಅಂತಂದ್ರೆ ತೀರಾ ಏನ್ ಶಾರ್ಟ್ ಇಲ್ಲ ಚೈನು. ಅದಕ್ಕೆ ಒಂದು ಲಕ್ಷ್ಮಿ ಪೆಂಡೆಂಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಅಮ್ಮಂಗ್ ಇಷ್ಟ ಆಯ್ತು. ಅಮ್ಮ ಎಷ್ಟು ಅಂತ ಕೇಳ್ತಾ ಇದ್ರು. ನಾನು ಹೇಳ್ದೆ ನಿಮಗ್ ಬೇಕಾ ಅಂತ. ನಂತರ ಅದನ್ನ ಕೊಡ್ಸ್ದೆ ನಾನು ಅವ್ರಿಗೆ. ವಾರಂಟಿ ಇದೆ, ಚೆನ್ನಾಗಿದೆ. ಅವ್ರ ಹತ್ರ ಗೋಲ್ಡ್ ಚೈನ್ ಇದೆ, ಇಲ್ಲ ಅಂತಲ್ಲ. ಚಂದ ಇತ್ತಲ್ವಾ, ಹಾಗಾಗಿ ಇದು ಒಂದು ಚೈನ್ ಕೊಡ್ಸ್ದೆ ಅವರಿಗೆ. ನಾನು ಹವಳ ಸರ ತಗೊಳ್ರಿ ಅಂತ ಹೇಳ್ದೆ ಅಮ್ಮಂಗೆ, ಹೀಗೆ ಹಾಕೊಳ್ಳೋದಕ್ಕೆ ಅಂತ. ಅಮ್ಮ ಇದೇ ಬೇಕು ಅಂತ ಹೇಳಿದ್ರು. ನಂತರ ಅಮ್ಮಂಗೆ ಇದೇ ಕೊಡ್ಸಿದ್ದಾಯ್ತು. ಇವೆಲ್ಲ ಅಂದ್ರೆ ವಾರಂಟಿ ಇರ್ತದಲ್ವಾ, ಬಿಸಿ ನೀರಲ್ಲಿ ಇದನ್ನ ಹಾಕ್ಬಾರ್ದು. ಅಂದ್ರೆ ಇದನ್ನೆಲ್ಲ ಹಾಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡ್ಬಾರ್ದು. ಸ್ನಾನ ಮಾಡಿದ್ರೆ ಅದ್ರ ಕಲರ್ ಹೊರಟೋಗ್ಬಿಡ್ತದೆ. ಎಲ್ಲಾದ್ರೂ ಹೊರಗಡೆ ಹಾಕೊಂಡ್ ಹೋಗ್ಬಿಟ್ಟು ಮತ್ತೆ ನೀಟಾಗಿ ತಂದು ಎತ್ತಿಟ್ಕೊಂಡ್ರೆ ಒಂದ್ 2-3 ವರ್ಷ ಆದ್ರೂನು ಹಾಕೊಳ್ಬಹುದು. ಈ ವಾರಂಟಿ ಇರುವಂತಹ ವಸ್ತು, ಈ ಬಳೆ ಆಗಿರ್ಬಹುದು, ಸರ ಆಗಿರ್ಬಹುದು, ಏನೇ ಆಗಿರ್ಬಹುದು. ಈ ಕಲರ್ ಕಟಿಂಗ್ ಆಗೋಯ್ತು. ಇವ್ರು ನಂಗೆ ಹೊಡಿತಾರೆ. ನೀವ್ ಮದಿಗೆ ಹಾಕೊಂಡ್ ಎತ್ತಿಟ್ಬಿಡು. ನಿಮ್ ಚಿನ್ನದ ಚೈನ್ ಕಂತಿಗೆ ಇದು ಹಾಕೋದು ಅಲ್ಲ ಬಳೆ. ಈ ವಾರಂಟಿ ಇರುವಂತಹ ಈ ಬಂಗಾರ ಏನಿರ್ತದಲ್ವಾ, ವಾರಂಟಿ ಸರಗಳು, ಇದು ಪಾಲಿಶ್ ಹೋಗಿದ ನಂತರ ಮತ್ತೆ ರೀಪಾಲಿಶ್ ಅನ್ನ ಮಾಡ್ತಾರೆ ಕೆಲವೊಂದು ಕಡೆ. ಇಲ್ಲೇ ಹೊನ್ನಾವರದಲ್ಲಿ ಪಾಲಿಶ್ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನನ್ಗೆ ಎಲ್ಲಿ ಅಂತ ಇನ್ನ ಸರಿಯಾಗಿ ಗೊತ್ತಿಲ್ಲ. ಯಾವತ್ತಾದ್ರೂ ಗೊತ್ತಾದಾಗ ಖಂಡಿತ ಹೇಳ್ತೀನಿ, ಆಯ್ತಾ. ಇಲ್ಲಿ ಖರೀದಿ ಎಲ್ಲ ಆಯ್ತು. ಹಾಗೆ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಈ ಬಾರಿ. ಈ ಚಿಕ್ಕ ಚಿಕ್ಕ ಕ್ಲಿಪ್ಗಳು ಅವೆಲ್ಲಾನು, ಹಾಗೇನೆ ಈ ಚೋಕರ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಈ ಬಾರಿ ಕಲೆಕ್ಷನ್ ಮಾತ್ರ. ಅಂದ್ರೆ ಹೊಸದಾಗಿ ಎಲ್ಲ ಸ್ಟಾಕ್ ಬಂದಿದೆ. ನಾನು ತೇಜಸ್ಸಂಗೆಲ್ಲ ಪೆನ್ ಕೊಡಿಸ್ತಾ ಇದ್ದೆ ಅಮ್ಮಂಗೆ. ಈ ಸೆಟ್ ಬರ್ತದಲ್ವಾ, ಅಂದ್ರೆ 5 ಪೀಸ್ ಎಲ್ಲ ಬರ್ತದಲ್ವಾ, ಆತರ 2 ಪೆನ್ನಿನ ಸೆಟ್ ಕೂಡ ಕೊಡ್ಸ್ದೆ. ಹಾಗೆ ಅಮ್ಮ ಮತ್ತೆ ನಾನು ನಮ್ಮನೆಯವರು 3 ಜನ ಹೊರಟ್ವಿ. ಇನ್ನ ಎಲ್ಲೂ ಕೂಡ ನಾವು ಹೋಗ್ಲಿಲ್ಲ. ಅಷ್ಟ್ರಲ್ಲಿ 1:45 ಆಗೇ ಬಿಡ್ತು. ARM ಹೋಗಿ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಬಂದಿದ್ದಷ್ಟೇನೆ. ಅಮ್ಮ ಲೈನಿಂಗ್ ಪೀಸ್ ಎಲ್ಲ ತಗೊಂಡ್ರು. ಮನೆಗ್ ಬಂದು ನಾನು ಊಟಕ್ ಬಡಿಸ್ತಾ ಇದ್ದೀನಿ. ಊಟಕ್ಕೆ ಇವತ್ತು ನಿನ್ನೆ ಮಾಡಿದಂತಹ ಚಿಕನ್ ಸಾಂಬಾರೇ ಇತ್ತು. ಹಾಗಾಗಿ ಮತ್ತೇನು ಕೂಡ ಮಾಡಿರ್ಲಿಲ್ಲ. ಸಂಜೆ ನೋಡಿದ್ರೆ ಆಯ್ತು, ಏನಾದ್ರೂ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹಶ್ವೆ ಆಗ್ತಾ ಇತ್ತು. ಹಾಗಾಗಿ 3 ಜನಕ್ಕೂ ಒಟ್ಟಿಗೆ ಬಡಿಸಿದೀನಿ ಇಲ್ಲೇನೆ. ರೀ, ವಿಡಿಯೋ ಪಬ್ಲಿಷ್ ಆಗ್ಲೇ ಇಲ್ಲ. ಊಟ ಆಯ್ತಾ?
20ನೇ ತಾರೀಕು UI ಮೂವಿ ನೋಡಿ ಎಲ್ಲರೂ. ಮಸ್ತ್ ಅದ, ಸಖತ್ ಅದ. ಸಂಜೆ ನಾನು ಅಮ್ಮಗೆ ಟೀ ಕುಡಿಯೋದಕ್ಕೆ ಶೀರಾ ಮಾಡಿದ್ದೆ ಇವತ್ತು. ಅಮ್ಮಗೆ ಸ್ವೀಟ್ ಎಲ್ಲ ತುಂಬಾ ಇಷ್ಟ ಆಗ್ತದೆ. ಈ ಪಾಯಸ, ಸ್ವೀಟು ಏನೇ ಆಗಿರ್ಬಹುದು. ಪಾಯಸ ಏನ್ ಮಾಡಿರ್ಲಿಲ್ಲ. ಹಾಗಾಗಿ ಸಂಜೆ ಟೀ ಕುಡಿಯೋದಕ್ಕೆ ಶೀರಾ ಮಾಡ್ಕೊಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಶೀರಾ ಮಾಡ್ತಾ ಇದ್ದೆ. ರವಾ ಎಲ್ಲ ಹುರ್ದಿಟ್ಕೊಂಡಿದ್ದೆ. ಬಿಸಿ ನೀರನ್ನು ಕೂಡ ಕಾಯಿಸಿಟ್ಟಿದ್ದೆ. ಗೋಡಂಬಿ ಎಲ್ಲ ಹುರ್ದಿಟ್ಕೊಂಡಿದ್ದೆ. ಶೀರಾ ಸಾಮಾನ್ಯವಾಗಿ ಎಲ್ಲರಿಗೂ ಮಾಡೋದಕ್ ಬರ್ತದೆ. ಮತ್ತೆ ನಾನು ರೆಸಿಪಿ ಏನ್ ಶೂಟ್ ಮಾಡ್ಲಿಲ್ಲ. ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದಷ್ಟೇನೆ. ಅಮ್ಮನ್ ಜೊತೆನೆ ಆರಾಮಾಗಿ ಮಾತಾಡ್ಕೊಂಡು ದಿನ ಕಳ್ದಿದ್ದೀನಿ. ವ್ಲಾಗ್ ಅನ್ನ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ ಅಲ್ವಾ? ಹಾಗಾಗಿ ಅಮ್ಮ ಇನ್ ಜಾಸ್ತಿ ದಿನ ಇರೋದಿಲ್ಲ. ನಾಳೆ ಹೊರಡ್ತಾರೆ. ಹಾಗಾಗಿ ಜಾಸ್ತಿ ಏನ್ ವಿಡಿಯೋ ಮಾಡ್ಲಿಲ್ಲ. ಸಾಧ್ಯವಾದಷ್ಟು ವಿಡಿಯೋ ಮಾಡಿರುವಂತದ್ದು. ಶೀರಾ ಕೂಡ ರೆಡಿ ಆಯ್ತು. ಕೊನೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಹುರಿದಿದ್ ಇಟ್ಟಂತಹ ಗೋಡಂಬಿ ಎಲ್ಲ ಹಾಕೊಂಡೆ. ಅಮ್ಮ ಇಲ್ಲೇ ಮಾತಾಡ್ತಾ ನಿಂತಿದ್ರು. ಏನೋ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಅಷ್ಟ್ರಲ್ಲಿ ಶೀರಾ ಕೂಡ ರೆಡಿ ಆಯ್ತು. ಕೆಳಗಡೆ ನಾನು ಕೊಟ್ಬಿಟ್ ಬಂದೆ ಅಕ್ಕಂಗೆ ಮತ್ತೆ ಆಯಿಗೆಲ್ಲಾನು. ಹಾಗೆ ಅಮ್ಮಂಗೂ ಕೂಡ ಪ್ಲೇಟ್ ಅಲ್ಲಿ ಹಾಕೊಟ್ಟೆ. ಅಮ್ಮಂದು ತಿಂದಾಗಿದ ನಂತರ ಬಿಸಿ ಬಿಸಿಯಾಗಿ 1 ಕಪ್ ಟೀ ಕೂಡ ಮಾಡ್ಕೊಟ್ಟೆ. ಚೆನ್ನಾಗಾಗಿತ್ತು. ಟೇಸ್ಟಿ ಆಗಿ ಬಂದಿತ್ತು ಶೀರಾ ಮಾತ್ರ. ಸಂಜೆ 1 ರೌಂಡ್ ಟೀ ಎಲ್ಲ ಕುಡ್ದು ಹಾಗೆ ನಾನು ಕಸ ಎಲ್ಲ ಹೊಡ್ದೆ. ನಂತರ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಟ್ಟೆ ಫೋಲ್ಡ್ ಮಾಡೋದಕ್ಕೆ ಬಂದೆ. ಅಮ್ಮನ್ ಸೀರೆ ಎಲ್ಲ ಅಮ್ಮ ನಾನೇ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ ಅಂತ ಅಮ್ಮ ಅವ್ರ ಸೀರೆ ಎಲ್ಲ ತಗೊಂಡ್ ಹೋದ್ರು. ಹಾಗೆ ಸಂಜೆ ಮಾತಾಡ್ತಾ ಕುಂತಿದ್ವಿ. ಮತ್ತೆ ಏನು ಕೂಡ ವ್ಲಾಗ್ ಅನ್ನ ನಾನ್ ಮಾಡಿರ್ಲಿಲ್ಲ. ಪಾಪು ಸಂಜೆ ಅವ್ರ ಚಿಕ್ಕಪ್ಪನ ಹತ್ರ ತುಂಬಾ ಹಠ ಮಾಡ್ತಾ ಇದ್ದ ಇವತ್ತು. ARMಗೆ ಕರ್ಕೊಂಡ್ ಹೋಗಿ ಅಂತ. ಹಾಗಾಗಿ ನಮ್ಮನೆಯವರು ಪಾಪುಗೆ ಕರ್ಕೊಂಡು ARMಗೆ ಹೋಗಿದ್ರು. ರಾತ್ರಿ ಹೊತ್ತು ನಾನ್ ಕಾರಲ್ಲಿ ಹೋಗ್ಲೇ ಇಲ್ಲ ಎಲ್ಲೂನು. ಪ್ಲೀಸ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಕರ್ಕೊಂಡ್ ಹೋದ್ರು. ನಂತರ ಅವನಿಗೆ ಅಲ್ಲಿ ಏನೇನೋ ಸ್ನಾಕ್ಸ್ ಎಲ್ಲ ಬೇಕಾಗಿತ್ತಂತೆ. ಬೆಳಿಗ್ಗೆ ನಾನು ಹೋಗ್ಬಿಟ್ಟು ತಂದಿದ್ದೆ. ಆದ್ರೂನು ಅವ್ನು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ ಇವತ್ತು. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.